ಹೋಗಿ ವೈಸಂಪಾಯನ ಸರೋವರದಲ್ಲಿ ದುರ್ಯೋಧನ ದುರ್ಯೋಧನಿಗೆ ಮಾಡಿದ ಅನ್ಯಾಯಗಳಂತೆ ನೀನು ಬಾಲಕನಾಗಿದ್ದಾಗ ನಿನಗೆ ವಿಷಪ್ರಾಶನ ಮಾಡಿ ನದಿಯಲ್ಲೇ ಇದೇ ನಂಬರ್ ಅಲ್ವಾ ಸರ್? ಜೂಜಿನ ಜಾಗದಲ್ಲಿ ನಿಮ್ಮನ್ನು ಸಿಕ್ಕಿಸಿ ಅರಣ್ಯಕ್ಕೆ ಅಟ್ಟಿದ್ದು ಜ್ಞಾಪಕವಿಲ್ಲವೇ? ಅದು ಅಲ್ಲದೆ ದ್ರೌಪದಿಯ ಸೀರೆ ಸೆಳೆದಿದ್ದು ಜ್ಞಾಪಕವಿಲ್ಲವೇ? ಆದ್ದರಿಂದ ನೀರಿನಲ್ಲಿ ಮುಳುಗಿರುವ ಆ ದುರ್ಯೋಧನಿಗೆ ನಿನ್ನ ಚುಚ್ಚು ಮಾತಾಡಿಂದ ಹೊರಗೆ ನಿನ್ನ ತಮ್ಮ ದುಶಾಸನ ಈ ಎಲ್ಲಿ? ಆ ನಿನ್ನ ಗೆಳೆಯ ಕರ್ಣ ಅವನಲ್ಲಿ? ನಿನ್ನ ಮಾವ ಶಕುನಿ ಕುತಂತ್ರಿ ಅವನಲ್ಲಿ? ಎಲ್ಲವೋ ಏನಂದೆ? ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ನನ್ನ ತೊಡೆಯ ಮೇಲೆ ಕೂಡಿಸು ಎಂದು ಬಾಯಿಗೆ ಬಂದ ಹಾಗೆ ಬಗಳಿದೆಯಲ್ಲ, ಅಂದಿನ ನಿನ್ನ ಗಂಡ ಸುತನ ಈ ಎಲ್ಲೇ ಅಡಗಿತ್ತು? ಎಲ್ಲೋ ಕುರುಕುಲದ ಕೊಲ್ಲಿಯೇ, ಏನಂದೆ? ಪಾಂಡವರನ್ನ ಅಂದರೆ ನಮ್ಮನ್ನ ಹೊರಗಿನ ಮನೆಯಲ್ಲಿ ಸುಟ್ಟು ಭಸ್ಮ ಮಾಡಿಬಿಡಿ ಅಂತ ಬಗಳಿದೆಯಲ್ಲ, ಅಂದಿನ ನಿನ್ನ ಸೂರತನ ಪರಾಕ್ರಮ ಗಂಡಸುತನ ಈಗೆಲ್ಲಿ ಮಾಯವಾಯಿತು? ಎಲ್ಲೋ ದುರ್ಯೋಧನ, ಏನಂದೆ? ಶ್ರೀಕೃಷ್ಣ ಪರಮಾತ್ಮನ ಸಂಧಾನಕ್ಕೆಂದು ನಿನ್ನ ಬಳಿ ಬಂದಾಗ ಪಾಂಡವರಿಗೆ 5 ರಾಜ್ಯಗಳೇ ಅಲ್ಲ, ಸೂಜಿ ಮನೆಗೆ 10 ಮನ್ನನ್ನು ಕೊಡಲಾರೆ ಎಂದು ಹೇಳಿ ತುಂಬಿದ ಸಭೆಯಲ್ಲಿ ಪರಮಾತ್ಮನನ್ನೇ ಹವಮಾನ ಮಾಡಿಕೊಂಡಿದೆಯಲ್ಲ, ಎಲ್ಲಿ ಹರಗಿತು ಆ ನಿನ್ನ ಗಂಡಸ? ಎಲ್ಲರನ್ನು ಕೊಲ್ಲಿಸಿ ಜೀವರಾಶಿಗೆ ಆ ಜೀವಗಳ ಎಲ್ಲವೋ ಬಣ್ಣ, ಎಲ್ಲವೋ ಷಂಡ, ತಾಯಿಗಂಡ ಏನೆಂದು ಸಂವಾದಿಸಿದೆ ನೀನು? ಬಂಡ ಷಂಡ ಎಂದು ಬಾಯಿಗೆ ಬಂದಂತೆ ಬರುತ್ತಿರುವೆಯ? ಅದು ತುಂಬಿದ ಸಭೆಯಲ್ಲಿ ನನ್ನ ತಮ್ಮ ದುಶ್ಯಾಸನ ನಿಮ್ಮ ಪಟ್ಟದ ರಸಿಯ ಸೀರೆಯನ್ನು ಸೆಳೆಯುತ್ತಿರುವಾಗ ನೀವು 5 ಜನ ಪಾಂಡವರು ಷಂಡರಂತೆ ತಲೆ ತೆಕ್ಕಿಸಿ ಕುಳಿತಿರಲಿಲ್ಲ. ನೀನೇ ತರಗಂಟಸ ಕೆಲವೋ ಭೀಮ ಬಂಡಿ ಬಂಡಿ ಅನ್ನ ತಿನ್ನುವ ಬಕಾಸುರನೆಂದು ಎಂದುಕೊಂಡೆಯಾ? ಈ ಚಲರಂಗ ಮಲ್ಲರನ್ನು ಕಣ್ಣ ಕಣ್ಣ ಕಾಮಿನಿಯನ್ನು ಕಾಮಿಸುವ ಆ ಕೀಚಕನೆಂದುಕೊಂಡೆಯಾ? ಈ ಬಲೋಢ್ಯ ದುರ್ಯೋಧನನನ್ನು ಏನಂದೆ? ಜೀವದಾಸೆಗೆ ಮೊಸಳೆಯಂತೆ ನೀರಿನಲ್ಲಿ ಅಡಗಿಕೊಂಡೆ ಎಂದು ಬೋಳುತ್ತಿರುವೆಯಾ? ಕೇಳು, ನನ್ನ ಸ್ನೇಹಿತ, ನನ್ನ ಆಪ್ತ ಸ್ನೇಹಿತ ಕರ್ಣ ಮೃತಪಟ್ಟಿರುವ ಸಮರ್ಥ ಈ ವೈಶಂಪಾಯನ ಸರೋವರದಲ್ಲಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಏಕಾಗ್ರತೆಯೊಂದಿಗೆ ಈ 18ನೇ ದಿನದ ಯುದ್ಧದಲ್ಲಿ ನಿನ್ನನ್ನು ನನ್ನ ಕಡೆಯಿಂದ ಅರ್ಪಣಿಸಿ ಮಹಾಭಾರತ ಯುದ್ಧಕ್ಕೆ ಸಮರ್ಥನೆ ಕೊಡದಿದ್ದರೆ ನಾನು 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 ದುರ್ಯೋಧನನೇ ಅಲ್ಲ, ಸಿದ್ಧನಾದ ಯುದ್ಧಕ್ಕೆ. ಎಲ್ಲೋ ಮೂರ್ಖ, ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆಯಲು ನೋಡಲು ನಾವು ಹುಚ್ಚರಾಗಿ ಕೂತಿದ್ದಿಲ್ಲ.
ಅಣ್ಣನ ಮಾತಿಗೆ ಮಣ್ಣನ ಕೊಟ್ಟು ತಲೆ ತಗ್ಗಿಸಿ ಕೂಡಬೇಕಾದಿತು. ಇಲ್ಲದಿದ್ದರೆ ಆಗಲೂ ನೀನು ನನ್ನ ದಾಸ, ಈಗಲೂ ನನ್ನ ದಾಸ. ನೀವು 5 ಜನ ಪಾಂಡವರು ನನ್ನ ದಾಸರೇ. ಶಿಖಂಡಿಯನ್ನು ಮುಂದೆ ಮಾಡಿ ಹೋದ ಭೀಷ್ಮರನ್ನು ಮುಗಿಸಿದ ಹಾಗೆ ಧರ್ಮರಾಯನ ಬಾಯಿಂದ ಸುಳ್ಳು ಮಗಳಿಸಿ ದ್ರೋಣಾಚಾರ್ಯರನ್ನು ಹತ್ಯೆ ಮಾಡಿದವನು ಕೊನೆ ಕೊನೆ ಎಂದು ಸನ್ನೆ ಮಾಡಿ ನನ್ನನ್ನು ಮುಗಿಸಲು ಹೊರಚಾಕುತ್ತಿರುವೆಯಾ?